ನಮಸ್ತೆ. ನಾನು ವೆಂಕಟರಮಣಪ್ಪ, KRS ಪಾರ್ಟಿ ಯಲಹಂಕ ವಿಧಾನಸಭಾ ಕ್ಷೇತ್ರ. ಇವತ್ತು ನಾವು ಟೈಮು 10:30 ಆಗಿದೆ. ಇವತ್ತು KK ಹಾಸ್ಪಿಟ್ಲ್ ಹತ್ರ ಇದ್ದೀವಿ. ಇವತ್ತು ಏನಾಯ್ತು ಅಂದರೆ ನಮ್ಮ ಅಕ್ಕವ್ರದ್ದು ಒಂದು ಸಮಸ್ಯೆ ಆಗಿತ್ತು. ದೊಡ್ಡಬಳ್ಳಾಪುರ ಬೆಳವಂಗ್ಲ ಸಕ್ಕರೆಗೊಳ್ಳಳ್ಳಿ ರೋಡಲ್ಲಿ ಇವರು ನಮ್ಮ ತಮ್ಮ ಹೆಸರಣ್ಣ ನಾಗರಾಜ್ ಅವ್ರ ತಂದೆಗೆ ಒಂದು ಕಾರು ಆಕ್ಸಿಡೆಂಟ್ ಆಗಿ ಬುಲೋರಿಂದ ಆಕ್ಸಿಡೆಂಟ್ ಆಗಿ ಅಪಘಾತ ಆಗಿ ಎರಡು ಕಾಲೂ ತುಂಬ ಸ್ವಾಧೀನ ಅಂದರೆ ತುಂಬ ಡ್ಯಾಮೇಜ್ ಆಗಿ ಆಪರೇಷನ್ ಕಟ್ಟಾಗೋಂಥ ಪರಿಸ್ಥಿತಿಯಲ್ಲಿದ್ದಾಗ ಅಲ್ಲಿಂದ ಆಂಬುಲೆನ್ಸಲ್ಲಿ ತಗೊಬಂದಿದ್ದು KK ಹಾಸ್ಪಿಟ್ಲ್ ಹತ್ರ ಹಾಕಿದ್ದಾರೆ. ಬಟ್ ಇವರು ಬಡವರಾಗಿದ್ದಾರೆ, ನಾವು ದುಡ್ಡು ಪ್ರೈವೇಟ್ ಹಾಸ್ಪಿಟ್ಲ್ ಆಗಿದೆ, ಅವರು ಆಂಬುಲೆನ್ಸ್ ಅವರು ನಮ್ಗೆ ಮಾಹಿತಿ ಕೊಡ್ತೀರಾ ಇಲ್ಲಿ ತಂದು ಹಾಕ್ಬಿಟ್ಟಿದ್ದಾರೆ. ಟ್ರೀಟ್ಮೆಂಟ್ ಎಲ್ಲ ಆಗ್ತಾಯಿದೆ, ನಾವು ಹಣಕಾಸು ವ್ಯವಸ್ಥೆ ಮಾಡೋಕ್ಕಾಗ್ತಾಯಿಲ್ಲ ಹೆಂಗಂತ ಭಯಭೀತರಾಗಿದ್ದರು. ಅದಕ್ಕೆ ನಾವು ಈಗ ನಮ್ಮ ವಿಚಾರ ತಿಳಿದು ಬಂದಿದ್ದೀವಿ. ಇಲ್ಲಿ ಅವರು ಏನು ಗಾಡಿ ಇನ್ಸೂರೆನ್ಸಲ್ಲಿ ಕ್ಲೈಮ್ ಮಾಡಿ ಅದಕ್ಕೆಲ್ಲ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹೌದಲ್ಲಕ್ಕ? ಹೌದು ಸರ್. ಈಗ ಡಾಕ್ಟ್ರ್ ಅವರೆಲ್ಲ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಈಗ ನಾವು ಪೇಷಂಟ್ನ ಹೋಗಿ ಮಾತಾಡಿದ್ವಿ, ಕಾಲೆಲ್ಲ ತುಂಬ ಏಟು ಬಿದ್ದಿದೆ, ಆದರೂ ಸ್ವಲ್ಪ ಬೆಳಗ್ಗೆ ಟ್ರೀಟ್ಮೆಂಟ್ ಕೊಟ್ಟಿರೋದ್ರಿಂದ ಈಗ ಮಾತಾಡ್ತಾ ಇದ್ದಾರೆ. ಪ್ರಾಣಕ್ಕೇನೂ ತೊಂದರೆ ಇಲ್ಲ, ಆದರೆ ಅವರು ಎರಡು ಕಾಲುಗಳನ್ನು ಕಳ್ಕೊಂಡಿದ್ದಾರೆ. ಅದಕ್ಕೆ ನಾವು ಏನು ಅದಕ್ಕೆ ಸಂಬಂಧಪಟ್ಟಿರೋ ಯಾರು ಆಕ್ಸಿಡೆಂಟ್ ಮಾಡಿದ್ದಾರೆ ಅವ್ರ ಮೇಲೆ ಕಾನೂನು ಕ್ರಮ ತಗೊಂಡು ಅವ್ರ ಜೀವನಕ್ಕೆ ಮತ್ತು ಆ ವ್ಯಕ್ತಿಗೆ ಜೀವನ ಪರ್ಯಂತ ಏನಾದರೂ ಪರಿಹಾರ ಮತ್ತು ಅನುದಾನಗಳು ಏನಿದ್ರೂ ಇವ್ರ ಕುಟುಂಬಕ್ಕೆ ಕೊಡಬೇಕು. ಆ ಪ್ರಯತ್ನ ನಾವು ನಮ್ಮ KRS ಪಾರ್ಟಿಯಿಂದ ನಾವು ಮಾಡ್ತಾಯಿರ್ತೀವಿ. ಏನಣ್ಣ ಈಗ ಅವರು ಡಾಕ್ಟ್ರ್ ಹೇಳಿದಾರಾ ಆಯಿತಾ, ಏನೋ ₹1 ಖರ್ಚು ಮೆಡಿಸಿನ್ಗೂ ಅಷ್ಟೇ ಆಯಿತಾ, ನಾವು ಬಂದು ಮಾತಾಡ್ತೀವಿ ಆಯಿತಾ. ಮೆಡಿಸಿನ್ಗೂ ಅಷ್ಟೇ ನೀವು ₹1 ಕೊಡಬೇಡಿ, ಅದು ಎಲ್ಲ ಪೂರ್ತಿನೂ ಇನ್ಶೂರೆನ್ಸಲ್ಲಿ ಆಗುತ್ತೆ. ನಾವು ಅವ್ರ ಹತ್ರ ಡಾಕ್ಟ್ರ್ ಹತ್ರ ಬಂದು ಮಾತಾಡ್ತೀವಿ. ಫಸ್ಟ್ ಟ್ರೀಟ್ಮೆಂಟ್ ಆಗಿ ಆಯಿತಾ, ಆಮೇಲೆ ನಾವು ಹೇಳ್ತೀವಿ. ಈಗ ಅಲ್ಲಿ ಪೊಲೀಸ್ ಸ್ಟೇಷನಲ್ಲಿ FIR ಆಗಿದೆ ಸರ್. FIR ಆಗಿದೆ. ಅಲ್ಲಿ ಯಾರು ಮಾಡಿಸಿರೋದು? ಆಕ್ಸಿಡೆಂಟ್ ಬೆಳಿಗ್ಗೆ ಸಕ್ಕರೆಗೊಳ್ಳಳ್ಳಿ ಆಗಿರೋದು. ಆ ಸೈಡ್ ನಾನು ಬಂದು ಆಂಬುಲೆನ್ಸ್ ಬರ್ಬೇಕಾದ್ರೆ ನಾನು ಅಲ್ಲೇ ಸ್ಪಾಟ್ 9:30 ಕಾಲ್ ಬಂದಿತ್ತು. 9:30 ಕಾಲ್ ಬಂದಾಗ ನಾನು ಅಲ್ಲೇ ಬೆಳಂಗ್ಲ KB ಆಫೀಸ್ ಹತ್ರ ಇದ್ದೆ. ಅವಾಗ ನನ್ನ ತಮ್ಮಂಗೆ ಫೋನ್ ಮಾಡಿ ಈ ಥರ ನಾಗಣ್ಣಂಗೆ ಕಳ್ಸಪ್ಪ, ಹಿಂಗೆ ಆಕ್ಸಿಡೆಂಟ್ ಆಗಿದೆ ಅಂತೆ ಅವ್ರ ಅಪ್ಪಂಗೆ ಅಂತ ಹೇಳಿದಾಗ ನಮ್ದು ಅಂಜಿ ಕರ್ಕೊಂಬಂದು ಬಿಟ್ಟಿದ್ದ. ನನ್ನ ಚಿಕ್ಕ ಮೈದ ಕರ್ಕೊಂಬಂದು ಇವ್ರನ್ನ ಬಂದು ಆಂಬುಲೆನ್ಸ್ಗೆ ಬರೋ ಆಂಬುಲೆನ್ಸ್ ಅವರು ವಿಕ್ಟೋರಿಯಾಗೆ ಕರ್ಕೊಂಡು ಹೋಗ್ತಾ ಇದೀವಿ ಅಂತ ಹೇಳಿ ದೊಡ್ಡಬಳ್ಳಾಪುರದಾಗ ಹೋಗಿದ್ದೆ ಸರ್. ನಾನು ದೊಡ್ಡಬಳ್ಳಾಪುರಕ್ಕೆ ಹೋಗಿದ್ದೆ. ಅಲ್ಲಿ ಹೋಗಿ ಕೇಳಿದ್ಕೆ ಫುಲ್ ಸೀರಿಯಸ್ ಆಗಿದೆ, ಇದೆಲ್ಲ ಇದಾಗೋಗ್ಬಿಟ್ಟಿದೆ, ಕಟ್ಟಾಗೋಗ್ಬಿಟ್ಟಿದೆ, ಆಗಲ್ಲ ಅಂತೇಳಿ ವಿಕ್ಟೋರಿಗೆ ಹಾಕಿದೀವಿ, ವಿಕ್ಟೋರಿಗೆ ಕಳ್ಸಿದೀವಿ ಅಂತ ಅವ್ರು ಹೇಳಿದ್ರು. ಇವರು ಆಂಬುಲೆನ್ಸ್ ಬಂದು ಇಲ್ಲಿಗೆ ಇದು ಮಾಡಿದ್ದಾನೆ. ಅಲ್ಲಿ ವಿಕ್ಟೋರಿ ತರ ಇದು ಮಾಡಿದ್ದಾರೆ, ಇಲ್ಲಿ ಆಂಬುಲೆನ್ಸ್ ತಗೊಂಬಂದು ಇಲ್ಲಿ ಪ್ರೈವೇಟ್ ಹಾಕಿದ್ದಾರೆ. ನಾನು ಇವಾಗ ಯಾವ್ದೇ ಇದ್ರಾಗ ಇದು ಮಾಡ್ಬೇಕು ನಾನು? ಆಯ್ತಮ್ಮ, ನೀವೇನು ಭಯ ಬೀಳೋ ಅವಶ್ಯಕತೆ ಏನಿಲ್ಲ. ಈಗ ಅವ್ರಿಗೆ ಏನು ಚಿಕಿತ್ಸೆ ಅನ್ನೋದು ನಡೆದಿದೆ, ಅದಕ್ಕೋಸ್ಕರ ನೀವೇನು ₹1 ದುಡ್ಡನ್ನು ಖರ್ಚು ಮಾಡೋಂಗಿಲ್ಲ. ಅದಕ್ಕೆ ನಾವು ಏನಾದರೂ ಬೆಳಗ್ಗೆ ಡಾಕ್ಟರ್ ಮಾತಾಡ್ತೀವಿ. ಈಗ ಡಾಕ್ಟ್ರು ನಿಮ್ಮ ಮುಂದೆನೇ ಹೇಳಿದ್ರು, ಇಲ್ಲದೇ ಅವ್ರ ಹತ್ರ ನಾವು ₹1 ತೊಗೊಳಲ್ಲ, ನಾವು ಇನ್ಶೂರೆನ್ಸ್ ಇದೆ, ಅದೇನಿದೆ ಕಾನೂನು ರೀತಿ ಅದನ್ನು ಕ್ಲೈಮ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೂ ಜೀವಕ್ಕೇನು ತೊಂದರೆ ಇಲ್ಲ ಆಯಿತಾ. ಅದಕ್ಕೆ ಅಣ್ಣ ನೀವು ಧೈರ್ಯವಾಗಿರಿ, ಏನೇ ಸಮಸ್ಯೆ ಆದರೂ ನಮ್ಮ KRS ಪಾರ್ಟಿ ರಾತ್ರಿ ಆಗಲೂ ಅಂತೀರ ನಾವು ಬಂದು ನಿಮ್ಗೆ ಸಹಾಯ ಮಾಡ್ತೀವಿ ಆಯಿತಾ. ಹುಷಾರಾಗಿದೆ, ಬೆಳಗ್ಗೆ ಒಂದು ತಿರುಗಿ ನಂದು ಇಲ್ಲೇ ಯಲಹಂಕ ಹೊಲ್ಟವನು, ನನ್ನ ನಂಬರ್ ಅಕ್ಕವ್ರ ಹತ್ರ ಇದೆ, ಮಾಡಿ ಅವ್ರಿಗೆ ಸ್ವಲ್ಪ ಹುಷಾರಾಗಿ ನೋಡಿ. ಅವ್ರಿಗೇನು ಕಾಲು ಈಗ ಕಳ್ಕೊಂಡಿದ್ದಾರೆ. ಏನೋ ದುರದೃಷ್ಟ ಏನಂದರೆ ಈಗ ವ್ಯಕ್ತಿ ಪಾಪ ವಯಸ್ಸಾಗಿದೆ, ಈಗ ಕಾಲು ಕಳ್ಕೊಂಡಿದ್ದಾರೆ. ಈಗ ಅವ್ರಿಗೆ ಜೀವನ ಆಧಾರಕ್ಕೆ ಏನೆಲ್ಲ ಅನುಕೂಲಗಳು ನಾವು ಮಾಡಬೇಕು ಅದನ್ನು ನಾವು ಮಾಡಲೇಬೇಕು. ಅವ್ರ ಕುಟುಂಬಸ್ಥರಿಗೆ ಅವರು ಯಾರು ಡ್ರೈವರ್ ಯಾರಿದ್ದಾನೆ ಅದಕ್ಕೆ ಸಂಬಂಧಪಟ್ಟಿರೋ ಅಂಥವ್ರಾಗಲಿ, ಇನ್ಶೂರೆನ್ಸ್ ಮುಖಾಂತರ ಆಗಲಿ, ಸರ್ಕಾರದಿಂದ ಏನೆಲ್ಲ ಅವ್ರಿಗೆ ಸಿಗಬೇಕೋ ಅದನ್ನೆಲ್ಲ ನಾವು ಪ್ರಯತ್ನ ಮಾಡಿ ಕೊಡಿಸೋ ಅಂಥ ಪ್ರಯತ್ನ ಮಾಡ್ತೀವಿ. ಆದರೆ ಇಲ್ಲಿ ನೋಡಿ KK ಹಾಸ್ಪಿಟ್ಲು ಇವತ್ತು ಬಂದಿದ್ದೀವಿ. ಅವರು ಡಾಕ್ಟ್ರು ನಾವೇನೋ ಹಣ ತೊಗೊಳೋದಿಲ್ಲ ಇವ್ರ ಹತ್ರ ಅಂತ ನಮಗೆ ಹೇಳಿದ್ದಾರೆ. ನಾವು ಬಂದಮೇಲೆ ಹೇಳಿ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ. ICU ಇದ್ದಾರೆ, ಆ ವ್ಯಕ್ತಿ ICU ಇದ್ದಾರೆ. ಅದರಿಂದ ಪ್ರಾಣಕ್ಕೇನೂ ತೊಂದರೆ ಇಲ್ಲ. ಏನೋ ದೇವರು ಇನ್ನೂ ಶಕ್ತಿ ಕೊಟ್ಟು ಅವರು ಆಚೆ ಬರಲಿ. ಆಮೇಲೆ ಏನಿದ್ರು ನಾವು ಅವ್ರ ಜೀವನಕ್ಕೆ ಏನು ಬೇಕೋ ಅದರ ಆಧಾರ ಮಾಡೋಣ, ಪ್ರಯತ್ನ ಮಾಡೋಣ. ಧೈರ್ಯವಾಗಿರಿ. ಸರಿ, ಬರೋಣ? ಬರ್ತೇನಕ್ಕ. ಈಗ ನಮ್ಮ KRS ಪಾರ್ಟಿ ಅವರು ಬೇರೆಯವ್ರು ಯಾರೋ ಬಂದಿದ್ರಾ? ಇಲ್ಲ ಸರ್, ಯಾರು ಬಂದಿಲ್ಲ. ಜಯರಾಮಣ್ಣ ನಿಮ್ಮನ್ನು ಕಳಿಸ್ತೀನಿ ಅಂತ ಹೇಳಿದ್ರು. ಸರ್ ನಂಬರ್ ಕೊಟ್ಟಿದ್ದು, ನಿಮ್ಮ ನಂಬರ್ ಕೊಟ್ಟರು, ನಾನು ನಿಮಗೆ ಕಾಲ್ ಮಾಡಿ ಹೇಳಿದೆ. ನಾನು ನೀವು ಫೋನ್ ಮಾಡಿದ ತಕ್ಷಣ ನಾನು ಬಂದ ಸರ್. ಹಂಗೆ
ಯಾರೇ ನೊಂದಿರೋರಾಗಲಿ ಅದು ನಮ್ಮ KRS ಪಾರ್ಟಿಯಿಂದ ಏನೇ ಆಗಲಿ ಅಣ್ಣ, ನಾವು ಬಂದು ಸಹಾಯ ಮಾಡೇ ಮಾಡ್ತೀವಿ. ಆಯಿತಾ? ಧೈರ್ಯವಾಗಿರ್ಬೇಕ, ಭಯ ಬೀಳ್ಬೇಡ್ರಿ. ಆ ಮಕ್ಕಳು ಎಲ್ಲ ಬರಲಿ, ಬಂದು ಅವ್ರನ್ನ ಧೈರ್ಯ ಹೇಳಿ ಇದು ಮಾಡಿ, ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಆಯಿತಾ? ಏನು ಮಾಡೋಕ್ಕಲ್ಲ, ಕೆಲವು ಕೆಟ್ಟ ಘಟನೆಗಳು ಸಮಯಗಳು ಅಂದಿರ್ತವೆ. ಸರಿ ಸರಿ. ಈಗ ಬಂಧುಗಳೇ ನೋಡಿ, ಇವತ್ತು 10:15 ನಾವು ಬಂದು ಅವ್ರ ಹತ್ರ ಮಾತಾಡಿದ್ವಿ. ಚಿಕಿತ್ಸೆ ಎಲ್ಲ ಕೊಡ್ತಾಯಿದ್ದಾರೆ, ICU ಮತ್ತು ಇವ್ರಿಗೂ ಹಣಕ್ಕೇನು ಬೇಡಿಕೆ ಏನು ಇಡೋದಿಲ್ಲ ಅಂತ ಹೇಳಿದ್ದಾರೆ. ಇದೇ ರೀತಿ ನಾವು ಬೆಳಗ್ಗೆನೂ ಬಂದು ಅವ್ರಿಗೆ ಯಾವ ರೀತಿ ಸಹಕರಿಸ್ಬೇಕೋ ಎಲ್ಲ ನಾವು ಸಹಾಯ ಮಾಡೋವಂಥ ಕೆಲಸ ಮಾಡ್ತಾಯಿದ್ವಿ. KRS ಪಾರ್ಟಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ, ವೆಂಕಟರಮಣಪ್ಪ, ಯಲಹಂಕ ವಿಧಾನಸಭಾ ಕ್ಷೇತ್ರ. ನನ್ನ ಜೊತೆ ತಿಮ್ಮಾಚಾರ್ಯರವರು ಬಂದಿದ್ದಾರೆ, ಅವರು ವಿಡಿಯೋ ಮಾಡ್ತಾಯಿದ್ದಾರೆ. ಎಲ್ಲರಿಗೂ ಶುಭರಾತ್ರಿ.